ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಾ ಇದ್ರಲ್ಲ, ಇದು 9 ಎಕರೆ ಪ್ಯೂರ್ ರೆಡ್ ಸಾಯಿಲ್ ಅನ್ನೋದು ಒಂದು ಲ್ಯಾಂಡು. ತುಂಬಾ ಚೆನ್ನಾಗಿದೆ ವಾತಾವರಣ. ಸುತ್ತ ಸೋಲಾರ್ ಫೆನ್ಸ್ ಆಗಿದೆ. ಎಂಟೈರ್ ಲ್ಯಾಂಡು ಸೋಲಾರ್ ಫೆನ್ಸ್ ಆಗಿದೆ. ರೆಡ್ ಸಾಯಿಲು ತುಂಬಾ ಚೆನ್ನಾಗಿದೆ ಲ್ಯಾಂಡ್. ಇದು ಪ್ಯೂರ್ ರೆಡ್ಡು. ನೀವು 50 ಅಡಿ ಆಳ ತೆಗೆದ್ರೂ ಕೂಡ ಪ್ಯೂರ್ ರೆಡ್ ಸಾಯಿಲ್ ಇದೆ. ಒಂದು ಮನೆ ಇದೆ, ಸ್ಟೋರ್ ರೂಮು ಮತ್ತು ವಿತ್ ಲೇಬರ್ ಶೆಡ್ಡು ಎಲ್ಲ ಸೇರಿ ಒಂದು ದೊಡ್ಡದಾಗಿ ಒಂದು ಮನೆ ರೀತಿ ಮಾಡಿದರೆ, ಸೀಟ್ ಮನೆ. ಇಲ್ಲಿ ಲೇಬರು ಕೂಡ ವಾಸ ಮಾಡೋಕ್ಕೆ ಅವಕಾಶ ಇದೆ. ಸ್ಟೋರ್ ರೂಮ್ನು ಕೂಡ ಮಾಡ್ಕೋಬೋದು ನೀವು ಸ್ಟೋರ್ ರೂಮ್ ಆಗಿ. ಉಳ್ಕೊಳ್ಳೋಕ್ಕೆಲ್ಲ ತುಂಬ ವ್ಯವಸ್ಥೆ ಚೆನ್ನಾಗಿದೆ. ಒಂದು ಒಳ್ಳೆ ಲೊಕೇಶನ್ಲಿದೆ. ಸುತ್ತಮುತ್ತ ಎಲ್ಲ ತೋಟಗಳು, ಜಮೀನುಗಳಿದೆ. ಕೆಂಪು ಮಣ್ಣು ಎಳೆದಂಗೆ 50 ಅಡಿ ಆಳ ತೆಗೆದ್ರೂ ಕೂಡ ಒಂದು ಕಲ್ಲು ಸಿಕ್ಕಲಂಗೆ ಪ್ಯೂರ್ ರೆಡ್ ಸಾಯಿಲ್ ಇದೆ. ಎಷ್ಟು ಮನೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಲೇಬರು ಕೂಡ ಅಲ್ಲೇ ವಾಸ ಮಾಡ್ಬೋದು ಮತ್ತು ಓನರ್ ಮನೆಯೂ ಕೂಡ ಅಲ್ಲೇ ಅಂದರೆ ಅಟ್ಯಾಚ್ ಆಗಿದೆ, ಹಂಗಿದೆ. 3 ಬೋರ್ ಇದೆ. ನೀರು ಮತ್ತು ಸೂಪರ್ ವಾಟ್ರು, ತುಂಬಾ ಚೆನ್ನಾಗಿದೆ ನೀರು ಬೋರ್ ಅಂತೂ. ಒಂದೊಳ್ಳೆ 10 ಎಕರೆ ಲ್ಯಾಂಡ್ ಆ ರೀತಿ ರೇಂಜ್ ಬೇಕನ್ನೋರಿಗೆ ಇದು ಸೂಕ್ತವಾಗಿದೆ ಲ್ಯಾಂಡು. ಈಗ ಈ ಜಮೀನಲ್ಲಿ ಬಾಳೆ ಮಾತ್ರ ಹಾಕಿದ್ದಾರೆ. ಮತ್ತು ಒಂದು 1000 ಮೇಲೆ ಸಿಲ್ವರ್ ಗಿಡ ಹಾಕಿದೆ ಸುತ್ತ. ಅದು ಬಿಟ್ಟರೆ ಬೇರೆ ಏನೂ ಗಿಡಗಳು ಹಾಕಿಲ್ಲ. ಬಟ್ ಇವರು ತೋಟ ಮಾಡ್ಬೋದಾಯಿತು, ಮೊದಲೇ ಮಾಡಿದ ಒಂದು ಒಳ್ಳೆ ಸೂಪರ್ ತೋಟ ಇರೋದು. ತೊಂದರೆ ಇಲ್ಲ. ಈಗ ಯಾರು ಪರ್ಚೇಸ್ ಮಾಡ್ತಾರೆ ಅವರು ಅಡಿಕೆ ತೋಟ, ತೆಂಗಿನ ತೋಟ ಮಾಡ್ಬೋದು. ಮಣ್ಣು ಕೂಡ ತುಂಬಾ ಚೆನ್ನಾಗಿದೆ, ನೀರು ಕೂಡ ತುಂಬ ಚೆನ್ನಾಗಿದೆ. ನೋಡಿ ಪಕ್ಕದಲ್ಲಿ ಏನು ಉಳುಮೆ ಮಾಡಿದಾರಲ್ಲ, ಕೆಂಪು ಮಣ್ಣಿದೆಲ್ಲ ಅದೇ ಸೇಮ್ ಮಣ್ಣು ಇದು ಕೂಡ. ಒಂದು ವಿಲೇಜ್ಗಂತೂ ತುಂಬ ಹತ್ರ, ವಾಕಬಲ್ ಡಿಸ್ಟೆನ್ಸ್ ವಿಲೇಜು. ಸುತ್ತಮುತ್ತ ಎಲ್ಲ ಒಳ್ಳೆ ಕಮರ್ಷಿಯಲ್ ಏರಿಯಾ ಇದೆ. ತುಂಬ ಅಂದರೆ ಒಳ್ಳೆ ನೂರಾರು ಇಟ್ಟಿಗೆ ಫ್ಯಾಕ್ಟ್ರಿಗಳಿದೆ. ಇದು ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಫ್ರಮ್ ಮೈಸೂರಿಂದ 53 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 53 ಕಿಲೋಮೀಟ್ರು, ನ್ಯಾಷನಲ್ ಹೈವೇಯಿಂದ ಬರೀ 1.5 ಕಿಲೋಮೀಟ್ರ್ ಅಷ್ಟೇ. ಚಾಮರಾಜನಗರದಿಂದ 7 ಕಿಲೋಮೀಟ್ರು. ಸಿಟಿ ಏನು ಚಾಮರಾಜನಗರ ಸಿಟಿ ಇದೆಯಲ್ಲ, ಅಲ್ಲಿಂದ 7 ಕಿಲೋಮೀಟ್ರು. ಫ್ರಮ್ ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 150 ಕಿಲೋಮೀಟ್ರ್ ಆಗುತ್ತೆ. ಟಾರ್ ರೋಡಿಂದ ಒಂದು 200 ಮೀಟ್ರು ಮಡ್ ರೋಡಲ್ಲಿ ಬರಬೇಕಾಗುತ್ತೆ. ನಕಾಶೆ ರೋಡು, ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ಗೌರ್ಮೆಂಟ್ ರೋಡ್ ಇದೆ. ಜನರಲ್ ಪ್ರಾಪರ್ಟಿ ಲ್ಯಾಂಡ್ ಬಂದಿದ್ದು ಜನರಲ್ ಪ್ರಾಪರ್ಟಿ. ಪರ್ಚೇಸ್ ಮಾಡಿರೋದು ಲೀಗಲ್ ಆಗಿದೆ. ಲೀಗಲ್ ಆಗಿ ಪರ್ಚೇಸ್ ಮಾಡಿದರೆ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಕ್ಲಿಯರ್ ಆಗಿದೆ. ನಿಮ್ಗೇನು ಬೇಕು ಲೀಗಲ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡೋಣ. ನೋಡ್ತಾ ಇದ್ರಲ್ಲ, ಡ್ರಿಪ್ ಇರಿಗೇಷನ್ ಆಗಿದೆ, ಬೋರಾಗಿ, ಬಾಳೆ ಎಲ್ಲ ಚೆನ್ನಾಗಿ ಬಂದಿತ್ತು ಫಲ. ಕೆಂಪು ಮಣ್ಣು. ಓನರ್ ಹೇಳ್ತಿರೋದು ಪ್ರೈಸು ಪರ್ ಎಕರ್ಗೆ 40 lakhs, 40 ಲಕ್ಷ ಎಕರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಅದೇ ಫೈನಲ್ ಅಂತ ಹೇಳ್ತಾಯಿದ್ರು. ಸ್ಲೈಟ್ಲಿ ಒಂದು ಸ್ವಲ್ಪ ಮಾಡ್ಕೊಡೋಣ ಅಂತ ಹೇಳ್ತಿದ್ದಾರೆ. ಡೈರೆಕ್ಟ್ ಓನರ್ ಶೂಟಿಂಗ್ ಮಾಡಿಕೊಡ್ತೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ತುಂಬ ಜಾಸ್ತಿ ನೆಗೋಷಿಯಬಲ್ ಆಗೋಲ್ಲ ಅಂತ ಹೇಳಿದ್ದಾರೆ. ಏನು ಕುಂತ್ಕೊಂಡ್ರೆ ಒಂದು 50,000, 1 ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದೇನೋ ಅಷ್ಟೇ. ಅದಕ್ಕಿಂತ ಕಡಿಮೆ ಆಗೋ ಡೌಟು. ಬಟ್ ಹೇಳೋಕ್ಕಾಗಲ್ಲ. ಎದುರುಗಡೆ ಕೂರಿಸ್ಕೊಡ್ತೀವಿ ಓನರ್ನ. ನಮ್ಮದು 1% ಕಮಿಷನ್ ಇರುತ್ತೆ ಅದಕ್ಕೆ, ಯಾಕಂದರೆ ದೊಡ್ಡ ಪ್ಲಾಟ್ ಆಗಿರೋದ್ರಿಂದ 1% ಕಮಿಷನ್ನು. ಇದೇ ಫೈನಲ್ ಅಲ್ಲ. ಚಿಕ್ಕ ಪ್ಲಾಟ್ಗಳೆಲ್ಲ ನಾವು 2 ಎಕರೆ 3 ಎಕರೆ ಹಿಂಗೆಲ್ಲ ಕೊಡ್ತೀವಲ್ಲ, ಹಾಗೆಲ್ಲ 2% ಕಮಿಷನ್ ಕೊಡಬೇಕಾಗುತ್ತೆ. ಇದಕ್ಕೆ ಮಾತ್ರ 1% ಕಮಿಷನ್ನು. ಡೈರೆಕ್ಟ್ ಓನರ್ ಸೀಟಿಂಗ್ ಮಾಡಿದಾಗ ನಾವು ಕನ್ವಿನ್ಸ್ ಮಾಡಿ ಒಂದೊಳ್ಳೆ ರೇಟ್ಗೆ ಮಾಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರು ಕೂಡ ರೆಫರ್ ಮಾಡಿ. ನೀವು ಒಂದೊಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂದರೆ ಬೆಸ್ಟ್ ವೇ ಅಂದರೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸು. ಖಂಡಿತ ಒಳ್ಳೆ ಭರವಸೆ ಕೊಡ್ತೇವೆ. ನಿಮ್ಗೊಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡೋದು ನಮ್ಮ ಧರ್ಮ, ನಮ್ಮ ಜವಾಬ್ದಾರಿ. ನೀವು 40 ಲಕ್ಷ ಪರ್ ಎಕರ್ ಅಂದಾಗ ಯೋಚನೆ ಮಾಡ್ಬೋದು, ಏನು ಇಷ್ಟೊಂದು 40 ಲಕ್ಷ ಹೇಳ್ತಾ ಇದ್ರಲ್ಲ, ದುಬಾರಿನ ಇದು, ರೇಟ್ ಏನು ಜಾಸ್ತಿ ಹೇಳ್ತಾ ಇರ್ಬೋದು ಅಂತ ಅನಿಸ್ಬೋದು. ಖಂಡಿತ ಇಲ್ಲ. ಇದು ಸಿಟಿಗೆ ಹತ್ತಿರ ಇರೋದ್ರಿಂದ, ಮತ್ತು ಕಮರ್ಷಿಯಲ್ ಅಂದರೆ ಈಗ ಫ್ಯಾಕ್ಟ್ರಿಗಳಿರ್ಬೋದು, ಕಮರ್ಷಿಯಲ್ ಏರಿಯಾ ಇರ್ಬೋದು, ಅದಕ್ಕೆಲ್ಲ ತುಂಬ ಹತ್ತಿರ ಇರೋದ್ರಿಂದ ಈ ರೇಟು. ಒಂದೊಳ್ಳೆ ಲೊಕೇಶನ್ ಇರೋದ್ರಿಂದ ರೇಟು ಹಂಗಿದೆ, ಡಿಮ್ಯಾಂಡ್ ಇದೆ ರೇಟು. ಸುತ್ತಮುತ್ತ ಎಲ್ಲ ನಿಮಗೆ ವಾತಾವರಣ ನೋಡಿದ್ರೆ ಗೊತ್ತಾಗುತ್ತೆ. ಬಂದ ಜಾಗದಲ್ಲಿ ಒಂದು 10 ಎಕರೆವರೆಗೆ ಬೇಕು ಅನ್ನೋರಿಗೆ ಇದು ಸೂಕ್ತವಾಗಿದೆ. ನೀವು ಈ ಜಮೀನು ಪರ್ಚೇಸ್ ಮಾಡಿದ್ರೆ ಇಲ್ಲಿ ತೆಂಗಿನ ತೋಟನವರು ಮಾಡ್ಬೋದು, ಅಡಿಕೆ ತೋಟನವರು ಮಾಡ್ಬೋದು. ಪ್ಯೂರ್ ರೆಡ್ ಸಾಯಿಲ್ ಇದೆ. ಇನ್ನೂ ಒಂದು ಬೆಳೆ ಬೆಳಿಬೋದು. ಬೋರ್ ನೀರು ಚೆನ್ನಾಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನೀವು ಯಾವುದೇ ಜಮೀನು ಪರ್ಚೇಸ್ ಮಾಡಿದ್ರು ಮುಂಚೆ ಗೌರ್ಮೆಂಟ್ ಸರ್ವರ್ ಕರೆಸಿ ಮಧ್ಯಬಸ್ತಿಗೆ ಎಲ್ಲ ಲೀಗಲಿ
ವ್ಯವಸ್ಥೆ ಮಾಡ್ತೇವೆ. ವಿತ್ ಪೇಪರು, ಗೌರ್ಮೆಂಟ್ ಸರ್ವರ್ ಬಂದು ಅಳತೆ ಮಾಡಿ ಪೇಪರ್ ಕೊಡಬೇಕು ನಿಮ್ಗೆ, ಆ ರೀತಿ ಮಾಡ್ತೇವೆ. ಏನೇ ಅನುಮಾನ ಇದ್ದರೂ ಕೂಡ ಎನಿ ಡೌಟು ಬಿಫೋರ್ ರಿಜಿಸ್ಟ್ರೇಷನ್ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೇನೆ. ಪಿತ್ರಾಜಿತ ಆಸ್ತಿ ಆಯಿತು ಅಂದರೆ ಪ್ರತಿಯೊಬ್ಬರು ಕರ್ಕೊಬಂದು ವಂಶ ವೃಕ್ಷ ಪ್ರಕಾರ ಸೈನ್ ಹಾಕ್ಸ್ಕೊಡೋಣ. ಮತ್ತು ಡಾಕ್ಯುಮೆಂಟ್ಸು ಕೂಡ ಲೀಗಲ್ ಏನು ಬೇಕು ಡಾಕ್ಯುಮೆಂಟ್ಸ್ ಕೊಡೋಣ, ಪ್ರತಿಯೊಂದು ಕೂಡ. ಒಂದೊಳ್ಳೆ ಲ್ಯಾಂಡ್ ಅಂತ ಅಂದ್ಕೊತೀನಿ. ನೋಡಿ ಈ ಸುತ್ತ ಏನಿದೆ ಗಿಡಗಳು ಹಾಕಿದ್ರೆ ಇದೆಲ್ಲ ಸಿಲ್ವರ್ ಗಿಡ. ಸುಮಾರು 1000 ಮೇಲೆ ಇದೆ. ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬೋದು, ಆದರೆ ಎಂಟರ್ ಲ್ಯಾಂಡ್ ತೋರಿಸ್ಕೊಡ್ತಾಯಿದ್ದೀನಿ. ಯಾಕಂದರೆ ಒಂದು 9-10 ಎಕರೆ ದೊಡ್ಡ ಪ್ಲ್ಯಾಟ್ಗಳು ಪರ್ಚೇಸ್ ಮಾಡಬೇಕಾದ್ರೆ ಸಣ್ಣಗೆ ನೋಡ್ಬಿಟ್ರೆ ಐಡಿಯಾ ಬರೋಲ್ಲ. ನಿಮಗೆ ಕ್ಲಿಯರಾಗಿ ಆ ಜಮೀನು ಹೇಗಿದೆ ಅಂತ ಕುಳಿತಲ್ಲ ಐಡಿಯಾ ಬರಬೇಕು. ಅದಕ್ಕೋಸ್ಕರ ಫುಲ್ ವೀಡಿಯೋ ಮಾಡಿದ್ದೀನಿ. ನೋಡಿ ಇದೆಲ್ಲ ಬಾಳೆ ನೋಡಬೇಕು, ತುಂಬ ಚೆನ್ನಾಗೇ ಬಾಳೆ ಬಂದಿತ್ತು. ಒಳ್ಳೆ ಇನ್ಕಮ್ ಆಗಿದೆ ಅವ್ರಿಗೆ. ಕಟಾವು ಮಾಡಿಸಿದ್ರು, ಲಾಸ್ಟ್ ಕೊನೆ ಉಳಿದಿರೋದೆಲ್ಲ ಸ್ವಲ್ಪ ಇತ್ತು. ನೋಡಿ ಇದು ಪಕ್ಕದ ಜಮೀನವರು ನೋಡಿ ಉಳುಮೆ ಮಾಡಿದ್ದಾರೆ. ಎಷ್ಟು ಕ್ಲಿಯರಾಗಿದೆ ಮಣ್ಣು ಅಂತ, ಅಷ್ಟು ಚೆನ್ನಾಗಿದೆ ಮಣ್ಣು, ಅಷ್ಟು ಕೆಂಪಾಗಿ ಮಣ್ಣಿದೆ. ಆಮೇಲೆ ಸುತ್ತ ಸೋಲಾರ್ ಫೆನ್ಸ್ ಇದೆ, ಸೋಲಾರ್ ರನ್ನಿಂಗ್ ಇದೆ ನಿಮಗೆ. ಅಂದರೆ ಸೋಲಾರ್ ಫೆನ್ಸ್ ಹಾಕಿದ್ದಾರೆ ಅಂದರೆ ಇಲ್ಲೇನು ಪ್ರಾಣಿಗಳ ಕಾಟ ಇರ್ಬೋದು ಅಂತ ಥಿಂಕ್ ಮಾಡೋಕ್ಕೋಗ್ಬೇಡಿ. 100% ಯಾವುದೇ ಪ್ರಾಣಿಗಳ ಕಾಟ ಇಲ್ಲ. ಪಕ್ಕದಲ್ಲಿ ಕಾಡು ಕೂಡ ಇಲ್ಲ. ಇವರೇನೆಂದರೆ ಅಕ್ಕಪಕ್ಕ ಸ್ವಲ್ಪ ಊರಿರೋದ್ರಿಂದ ಈ ಹಸು ಮೇಯಿಸೋರು, ದನ ಮೇಯಿಸೋರು ಬಂದು ಜಮೀನು ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಸೋಲಾರ್ ಫೆನ್ಸ್ ಹಾಕಿರೋದು. ಸೋಲಾರ್ ಫೆನ್ಸ್ ಹಾಕಿದರೆ ಹಸುಗಳು ದನಗಳು ಒಳಗಡೆ ಬರೋಲ್ಲ, ಅದಕ್ಕೋಸ್ಕರ ಆ ರೀತಿ ಹಾಕಿದ್ದಾರೆ. ಕೆಂಪು ಮಣ್ಣು, ಬೋರ್ 3 ಬೋರು ಕೂಡ ತುಂಬಾ ಚೆನ್ನಾಗಿದೆ ನೀರು. ಯಾಕಂದರೆ ಇಲ್ಲಿ ಒಳ್ಳೆ ವಾಟರ್ ಬೆಲ್ಟ್ ಇದೆ ಏರಿಯಾ. ಪ್ಯೂರ್ ರೆಡ್ ಸಾಯಿಲ್ ಇದೆ. ದಯವಿಟ್ಟು ಇಲ್ಲಿ 9 ಎಕರೆ ಏನಿದೆ 1 ಎಕರೆ ಕೊಡ್ತಾರೆ, 2 ಎಕರೆ ಕೊಡ್ತಾರೆ, 3 ಎಕರೆ ಕೊಡ್ತಾರೆ ಅಂತ ಕೇಳೋಕ್ಕೋಗ್ಬಿಡಿ. ಎಂಟೈರ್ ಲ್ಯಾಂಡ್ ತೊಗೊಳ್ಬೇಕು, 9 ಎಕರೆನೂ ಪರ್ಚೇಸ್ ಮಾಡಬೇಕು. ಪೀಸ್ ಮಾಡಿ ಕೊಡೋದಿಲ್ಲ ಅವರು. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಬೋರ್ಗಳೇನಿದೆ ನೋಡಿದೆ, ಒಳ್ಳೆ ವಾಟ್ರು ತುಂಬಾ ಚೆನ್ನಾಗಿದೆ. ಸೋರ್ಸ್ ನೋಡಿದೆ, ಆನ್ ಮಾಡಿ ನೋಡಿದಾಗ ವಾಟ್ರು ಫೋರ್ಸಬಲ್ಲಿ ನೀರು ಬರ್ತಾಯಿತ್ತು. 3 ಬೋರು ಅಷ್ಟೇ, 3 ಬೋರಲ್ಲೂ ಫಸ್ಟ್ ಕ್ಲಾಸ್ ನೀರಿದೆ. ನೀವು ಆರಾಮಾಗಿ ಎನಿ ಒಂದು ಬೆಳೆ ಬೆಳಿಬೋದು. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರೋಂಥ ಲ್ಯಾಂಡು. ದಯಮಾಡಿ ಇಂಟ್ರೆಸ್ಟ್ ಇರೋರು ರೇಟು, ಡಿಸ್ಟೆನ್ಸು ಪ್ರತಿಯೊಂದು ಕ್ಲಿಯರಾಗಿ ನೋಡಿ ಆಮೇಲೆ ವಿಸಿಟ್ ಮಾಡಿ. ಸುಮ್ಮನೆ ವ್ಯರ್ಥ ವಿಸಿಟ್ ಅಂತೂ ಬೇಡ. ನಿಮಗೂ ಟೈಮ್ ವೇಸ್ಟ್ ಆಗಬಾರ್ದು, ನಮಗೂ ಟೈಮ್ ವೇಸ್ಟ್ ಆಗಬಾರ್ದು. ದಯಮಾಡಿ ವೀಡಿಯೋನ ಪೂರ್ತಿ ನೋಡಿ ಆಮೇಲೆ ವಿಸಿಟಿಗೆ ಬನ್ನಿ. ಮತ್ತು ರೇಟು ಕೂಡ ಹೇಳಿದ್ದೀನಿ ಡೀಟೇಲ್ಸಾಗಿ. ಪರ್ ಎಕರ್ 40 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಆಗಬಹುದು. ನೀವು 30ಕ್ಕೆ ಆಗ್ಬೋದು, 35ಕ್ಕೆ ಆಗ್ಬೋದು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ಗೆ ಬರೋಕ್ಕೋಗ್ಬೇಡಿ. ಅವರು ಸ್ಲೈಟ್ಲಿ ಅಂತ ಹೇಳಿದ್ದಾರೆ ನೆಗೋಷಿಯಬಲು. ಅಷ್ಟಾದರೆ ದಯಮಾಡಿ ಬನ್ನಿ, ಖಂಡಿತ ಎದುರುಗಡೆ ಓನರ್ ಹತ್ರ ಕೂರಿಸ್ಕೊಡ್ತೇನೆ. ಒಂದು ವಿಸಿಟ್ ಮಾಡಿಬಿಟ್ಟು ಸುತ್ತಾಡ್ಬಿಟ್ಟು ಆಮೇಲೆ 30 ಕೊಡ್ತಾರೆ ಕೇಳಿ ಆಗಾರ ಮಾಡ್ಕೊಡ್ತೀವಿ 35 ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದು ಫೇಲ್ ಆದಮೇಲೆ ಸುಮ್ಮನೆ ನೀವು ಓಡಾಡಿರೋದು ವೇಸ್ಟ್ ಆಗುತ್ತೆ, ನಾವು ಓಡಾಡಿರೋದು ಕೂಡ ವೇಸ್ಟ್ ಆಗುತ್ತೆ. ಹಂಗಾಗೋದು ಬೇಡ. ಮಾರ್ಕೆಟ್ ರೇಟ್ ಹಂಗಿದೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುತ್ತಮುತ್ತಲ ಚೆನ್ನಾಗಿದೆ ಜಾಗ, ಒಳ್ಳೆ ಬೆಸ್ಟ್ ಪ್ರೈಸ್ಗಿದೆ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.